ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವೀಸ್ ಟೀಮ್. ಇವತ್ತು ನಾವು ಡೇಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು ವಿತೌಟ್ ಶುಗರ್ ಹೇಗೆ ಮಾಡೋದು ಮನೆಯಲ್ಲೇ ಹೆಲ್ತಿಯಾಗಿ ಅಂತ ನೋಡೋಣ. ಈ ರೆಸಿಪಿ ತುಂಬ ಸಿಂಪಲ್ಲು ಮತ್ತು ಹೆಲ್ತಿ. ಡೈಲಿ ಒಂದು ತಿನ್ನೋದ್ರಿಂದ ಒಳ್ಳೆ ಹೇರು ಮತ್ತು ಸ್ಕಿನ್ನು ತುಂಬ ಚೆನ್ನಾಗಿ ಇರುತ್ತೆ. ರೆಸಿಪಿ ಹೇಗೆ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಪ್ಯಾನ್ಗೆ ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡ್ಮೇಲೆ ಹಾಫ್ ಕಪ್ಪು ಕ್ಯಾಶ್ಯೂಸು ಮತ್ತು ಹಾಫ್ ಕಪ್ ಆಲ್ಮಂಡ್ಸ್ನ ಚಿಕ್ಕದಾಗಿ ಕಟ್ ಮಾಡಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆರಡು ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಲೈಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ಇದನ್ನು ಸೈಡಲ್ಲೇ ತಿಟ್ಕೋಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಸಪ್ರೇಟಾಗಿ. ಇವಾಗ ನಾನು ಸೈಡಲ್ಲೇ ತಿಟ್ಕೊಂಡಿದ್ದೀನಿ. ಇದಾದಮೇಲೆ ಅದೇ ಪ್ಯಾನ್ಗೆ ನಾನು ಹಾಫ್ ಕಪ್ಪು ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ ಎರಡು ಮಿಕ್ಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಚಿಯಾ ಸೀಡ್ಸ್ ಸೇರಿಸ್ತಾ ಇದ್ದೀನಿ. ಇದನ್ನು 3 ಮಿನಿಟ್ಸ್ಗೆ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊತಾ ಬರಬೇಕು. ತುಂಬ ಹೊತ್ತು ರೋಸ್ಟ್ ಮಾಡಿದ್ರೆ ಸೀಡ್ಸ್ ಕಲರ್ಫುಲ್ಲು ಸೀದೋದಂಗೆ ಆಗುತ್ತೆ. ಸೊ ತುಂಬ ಹೊತ್ತು ರೋಸ್ಟ್ ಮಾಡೋಂಗಿಲ್ಲ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡ್ತಾ ಬರಬೇಕು. ನಿಮಗೆ ಬೇಕಾದರೆ ನೀವು ಬೇರೆ ಸೀಡ್ಸು ಹಾಕ್ಕೋಬೋದು, ಲೈಕ್ ಫ್ಲ್ಯಾಕ್ಸ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಬೇರೆ ಸೀಡ್ಸು ಸೇರಿಸ್ಕೋಬೋದು. ಆದರೆ ನಾನಿಲ್ಲಿ ಇವತ್ತು ಬರೀ ಸನ್ಫ್ಲವರ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸೈಡಿಗೆ ತೆಗೆದಿಟ್ಕೋಬೇಕು. ಇವಾಗ ಮೇನ್ ಇಂಗ್ರೀಡಿಯೆಂಟು ಡೇಟ್ಸು. ಸೀಡ್ಲೆಸ್ ಡೇಟ್ಸ್ ತೊಗೊಂಡು ಒಂದು 25 to 30 ಡೇಟ್ಸು, ನಿಮಗೆ ಎಷ್ಟು ಶುಗರ್ ಬೇಕೋ ಅಷ್ಟು ಡೇಟ್ಸ್ ತೊಗೊಳ್ಳಿ. ಇದಕ್ಕೆ ಬೇರೆ ಯಾವ ರೀತಿಯಲ್ಲೂ ಶುಗರ್ ಆ್ಯಡ್ ಆಗೋದಿಲ್ಲ. ಸೊ ಡೇಟ್ಸ್ ನೋಡ್ಕೊಂಡು ತೊಗೊಳ್ಳಿ. ನಾನಿಲ್ಲಿ 25 ಡೇಟ್ಸ್ ತೊಗೊಂಡಿದ್ದೀನಿ. ಅದಕ್ಕೇ ಒಂದು ಸ್ವಲ್ಪ ಡೆಸಿಕೇಟೆಡ್ ಕೋಕೋನಟ್ ಹಾಕ್ಕೊಂಡು 3 ಮಿನಿಟ್ಸ್ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಡೇಟ್ಸ್ನ ಮಿಕ್ಸರಲ್ಲಿ ಹಾಕ್ಕೊಂಡು ಚೂರು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಇವಾಗ ಡೇಟ್ಸ್ ಪೇಸ್ಟ್ ಆಗಿದೆ. ಇದನ್ನು ಬಾಣಲಿಗೆ ಹಾಕ್ಕೊಂಡು ಒಂದು 2 ನಿಮಿಷ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಾವೇನು ರೋಸ್ಟ್ ಮಾಡ್ಕೊಂಡಿದ್ದು ನಟ್ಸ್ ಹಾಕ್ಕೊಂಡಿದ್ವಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರೌಂಡಾಗಿ ಶೇಪಾಗಿ ಲಡ್ಡು ಶೇಪಲ್ಲಿ ಕ್ರಿಯೇಟ್ ಮಾಡಿಕೊಂಡ್ರೆ ಲಡ್ಡು ರೆಡಿ ಆಗುತ್ತೆ. ಇದು ತುಂಬ ಹೆಲ್ತಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.